ಎಲ್ರಿಗೂ ನಮಸ್ಕಾರ. CME1 ವೀಕ್ 10 ಕಾನ್ಸೆಪ್ಟ್ಸಲ್ಲಿ ನಾವು ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂದರೆ ಏನು, ಅದರಲ್ಲಿ ಯೂಸ್ ಮಾಡುವಂತಹ ಬೆಲ್ಟ್ ಡ್ರೈವ್ಸು, ರೋಪ್ ಡ್ರೈವ್ಸು, ಚೈನ್ ಡ್ರೈವ್ಸು, ಅದರಲ್ಲಿ ಫ್ಲ್ಯಾಟ್ ಬೆಲ್ಟ್ ಡ್ರೈವ್ಸ್ ಬಗ್ಗೆ ಡಿಟೇಲಾಗಿ ತಿಳ್ಕೊಂಡ್ವಿ ಇಲ್ಲಿ ತನಕ ಪ್ರೀವಿಯಸ್ 4 ಸೆಷನ್ಸಲ್ಲಿ. ಸೊ ಅದೇ ಥರ ರೋಪ್ ಮತ್ತು ಚೈನ್ ಡ್ರೈವ್ಸ್ದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಆಫ್ ಬೆಲ್ಟ್ ಡ್ರೈವ್ನ ನೋಡ್ತಾ ಬರೋಣ. ಅಂದರೆ ಫ್ಲ್ಯಾಟ್ ಬೆಲ್ಟ್ ಡ್ರೈವ್ ಏನು ಫಾರ್ಮುಲಾ ನಾವು ಲಿಸ್ಟ್ ಮಾಡಿದ್ವಿ, ಓಪನ್ ಬೆಲ್ಟ್ ಮತ್ತು ಕ್ರಾಸ್ ಬೆಲ್ಟ್ದು ಲೆಂತ್ ಆಗಿರ್ಬೋದು, ವೆಲಾಸಿಟಿ ರೇಷಿಯೋ ಆಗಿರ್ಬೋದು, ವಿತ್ ಸ್ಲಿಪ್, ವಿತೌಟ್ ಸ್ಲಿಪ್, ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಬರೋಣ. ಸೊ ಲೆಟಸ್ ಟೇಕ್ ಒನ್ ಬೈ ಒನ್ ಒಂದೊಂದೇ ಪ್ರಾಬ್ಲಮ್ ತೊಗೊಳ್ತಾ ಬರೋಣ. ಆ್ಯನ್ ಎಂಜಿನ್ ಇಸ್ ಡ್ರೈವಿಂಗ್ ಎ ಜನರೇಟರ್ ಬೈ ಮೀನ್ಸ್ ಆಫ್ ಎ ಬೆಲ್ಟ್. ಸೊ ಯಾವುದೋ ಒಂದು ಎಂಜಿನ್ನು ಜನರೇಟರಿಂದ ರನ್ ಆಗ್ತಾ ಇದೆ ಅಂತ. ಸೊ ದರ್ ಇಸ್ ಎ ಎಂಜಿನ್ ಹಿಯರ್. ಸೊ ಜನರೇಟರ್ ಅನ್ನೋದು ಡ್ರೈವಿಂಗ್ ಆಗುತ್ತೆ, ಎಂಜಿನ್ ಅನ್ನೋದು ಡ್ರಿವನ್ ಆಗುತ್ತೆ. ಇಲ್ಲಿ ಡಯಾಮೀಟರ್ ಆಫ್ 550 mm ಅಂತ ಕೊಟ್ಟಿದ್ದಾರೆ. ಯಾವ ಡಯಾಮೀಟರ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಪುಲ್ಲಿ ಆನ್ ದ ಡ್ರೈವಿಂಗ್ ಶಾಫ್ಟ್. ಸೊ ಆಲ್ವೇಸ್ ವಿ ಕ್ಯಾನ್ ಟೇಕ್ ಅಪ್ ದಿಸ್ ಆಸ್ ಅ ಡ್ರೈವಿಂಗ್ ಶಾಫ್ಟ್ ಆ್ಯಂಡ್ ದಿಸ್ ಇಸ್ ಅ ಡ್ರಿವನ್ ಶಾಫ್ಟ್. ಸೊ ಡ್ರೈವಿಂಗ್ ಶಾಫ್ಟು 1 ಅಂತ ತೊಗೊಂಡಿದ್ದೀವಿ, ಡ್ರಿವನ್ ಶಾಫ್ಟು 2 ಅಂತ ತೊಗೊಂಡಿದ್ದೀವಿ. ಹಂಗಾಗಿ ಡಯಾಮೀಟರ್ ಆಫ್ ದ ಡ್ರೈವಿಂಗ್ ಶಾಫ್ಟ್ D1 is equal to 550 mm ಅಂತ ಕೊಟ್ಟಿದ್ದಾರೆ. ಅದೇ ಥರ RPM ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಇಸ್ ಎ ಸ್ಪೀಡ್ ಆಫ್ ದ ಡ್ರೈವಿಂಗ್ ಪುಲ್ಲಿ, ದಟ್ ಈಸ್ N1. N1 is equal to 276 rotations per minute ಅಂತ ಕೊಟ್ಟಿದ್ದಾರೆ. ಇಫ್ ದ ರೇಡಿಯಸ್ ಆಫ್ ದ ಪುಲ್ಲಿ ಆನ್ ದ ಜನರೇಟರ್, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಡೋಂಟ್ ಕನ್ಫ್ಯೂಸ್, ರೇಡಿಯಸ್ ಬರ್ಕೊಳ್ಳೋಣ ಫಸ್ಟು. R2 is equal to 150 mm, ಬಟ್ ಇಲ್ಲಿ ಡಯಾಮೀಟರ್ ಇದ್ದಾಗ, ಇಲ್ಲಿ ರೇಡಿಯಸ್ ಇದ್ದಾಗ ವಿ ಕೆನಾಟ್ ಯೂಸ್ ದ ಫಾರ್ಮುಲಾ. ದಿಸ್ ಇಸ್ ಆಲ್ಸೋ ಯು ಕನ್ವರ್ಟ್ ಇಂಟು ಡಯಾಮೀಟರ್. ಸೊ ಡಯಾಮೀಟರ್ ಏನಾಯಿತು, D2 is equal to 2 times ಆಫ್ ರೇಡಿಯಸ್. ರೇಡಿಯಸ್ ಅಂದರೆ ಡಯಾಮೀಟ್ರಲ್ಲಿ ಅರ್ಧ, ಫುಲ್ ಡಯಾಮೀಟರ್ ಬೇಕು ಅಂದರೆ ರೇಡಿಯಸ್ನ ಟ್ವೈಸ್ ಮಾಡಬೇಕು. ಅಂದರೆ 150 into 2 ಅಂತ ಹೇಳಿದ್ರೆ 300 mm ಆಯಿತು. ನೌ ಯು ಫೈಂಡ್ ದ ಸ್ಪೀಡ್, ದಟ್ ಈಸ್ N2 ಕಂಡುಹಿಡಿಬೇಕು. ಸೊ ವಿ ನೋ ದ ಫಾರ್ಮುಲಾ. ಸೊ ವಿ ನೋ ದ್ಯಾಟ್ ವೆಲಾಸಿಟಿ ರೇಷಿಯೋ is equal to N2 by N1 is equal to D1 by D2. ಸೊ ದ ಸೇಮ್ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ ನಮಗೆ ಬೇಕಾಗಿರೋದೇನು, N2 ಬೇಕು. N2 ಬೇಕು ಅಂತ ಹೇಳಿ ಇದನ್ನು ಈ ಕಡೆ ಕಳಿಸ್ಕೋಬೇಕು. ಸೊ N2 ಬೇಕು ಅಂತ ಹೇಳಿದ್ರೆ N1 ಈ ಕಡೆ ಕಳಿಸ್ಕೊಂಡ್ರೆ D1 ಜೊತೆ ಮಲ್ಟಿಪ್ಲೈ ಆಗುತ್ತೆ, D2 ಡಿನಾಮಿನೇಟ್ರಲ್ಲೇ ಉಳ್ಕೊಳ್ಳುತ್ತೆ. ಸೊ N1 is 276, D1 is 550 and D2 is 300. So once you calculate this by using the calculator, you will get an answer. So I'll open the calculator here. So you can see 200, always use a bracket whenever there are multiple parameters. 276 into 550, so bracket close, divided by 300. If you do this, you will get a RPM, that is 506 RPM. So answer is 506 RPM. So this is how you calculate the speed or diameter for any problems. Very simple formulas, but only you need is how to calculate, how to cross multiply. Let us take the second one. So I'll list out the data first. A shaft running at 1000 RPM is to drive a parallel shaft at 150 RPM. ಅಂದರೆ ಒಂದು ಶಾಫ್ಟ್ ರೊಟೇಟ್ ಆಗ್ತಾ ಇದೆ 100 RPM ಅಲ್ಲಿ, ಅದು ಇನ್ನೊಂದು ಶಾಫ್ಟನ್ನ ಡ್ರೈವ್ ಮಾಡ್ತಾ ಇದೆ. ಅಂದರೆ ಡ್ರೈವಿಂಗ್ ಯಾವುದು, ಡ್ರಿವನ್ ಯಾವುದು? ಫಸ್ಟು ಕೊಟ್ಟಿರೋಂಥ ಶಾಫ್ಟು ಡ್ರೈವರ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಡ್ರಿವನ್. ಸೊ ಡ್ರೈವರ್ ಇಸ್ ದಿಸ್ ಒನ್ ಆ್ಯಂಡ್ ಡ್ರಿವನ್ ಇಸ್ ದಿಸ್ ಒನ್. ಅವ್ರು ಕೊಟ್ಟಿರೋವಂಥದ್ದು N1 ಕೊಟ್ಟಿದ್ದಾರೆ 100 RPM, N2 ಕೊಟ್ಟಿದ್ದಾರೆ 150 RPM. ದ ಪುಲ್ಲಿ ಆನ್ ದ ಡ್ರೈವಿಂಗ್ ಶಾಫ್ಟ್ ಇಸ್ 350 in diameter. ಸೊ ಡ್ರೈವಿಂಗ್ ಶಾಫ್ಟ್ ಅಂದರೆ ಫಸ್ಟ್ ಒನ್ ಆ್ಯಂಡ್ ಡ್ರಿವನ್ ಇಸ್ ಸೆಕೆಂಡ್ ಒನ್. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ, D1 is equal to 350 mm. ಯು ನೀಡ್ ಟು ಫೈಂಡ್ ಔಟ್ ವೆಲಾಸಿಟಿ ರೇಷಿಯೋ. ವೆಲಾಸಿಟಿ ರೇಷಿಯೋ ಏನು ಅಂತ ಕಂಡುಹಿಡಿಬೇಕು. ಅದೇ ಥರ ಡಯಾಮೀಟರ್ ಆಫ್ ದ ಡ್ರಿವನ್ ಪುಲ್ಲಿ ಅಂದರೆ D2 ಕಂಡುಹಿಡಿಬೇಕು. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಫಾರ್ಮುಲಾ. ವೆಲಾಸಿಟಿ ರೇಷಿಯೋ ಫಾರ್ಮುಲಾ ಹಾಕ್ತೀನಿ, ನಿಮಗೆಲ್ಲ ಗೊತ್ತೇ ಇದೆ. ವೆಲಾಸಿಟಿ ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದ ಡ್ರೈವರ್, N2 by N1 ಅಥವಾ D1 by D2. ಎರಡರಲ್ಲೂ ಕೂಡ ವೆಲಾಸಿಟಿ ರೇಷಿಯೋ ಕಂಡುಹಿಡಿಬೋದು. ಸೊ ಇಲ್ಲಿ ನಮಗೆ D2 ಗೊತ್ತಿಲ್ಲದೆ ಇರೋದ್ರಿಂದ ಲೆಟ್ ಅಸ್ ಟೇಕ್ ದಿಸ್ ಒನ್. ಯಾಕಂದರೆ N1 N2 ಎರಡೂ ಗೊತ್ತಿದೆ. N2 is 150 and N1 is 100. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್, ಇಟ್ ವಿಲ್ ಬಿ ಕಮಿಂಗ್ ಲೈಕ್ 1.5. ಅಂದರೆ 1.5 ಟೈಮ್ಸ್ ನಿಮಗೆ ಇಂಪ್ರೂವ್ ಆಗ್ತಾ ಇದೆ. ಐ ವಿಲ್ ಶೋ ಇಟ್ ಇನ್ ಕ್ಯಾಲ್ಕುಲೇಟರ್ ಆಲ್ಸೋ. ಸಿಮಿಲರ್ಲಿ ನಿಮ್ಗೆ ಗೊತ್ತಿದೆ N2 by N1 is equal to D1 by D2. You need D2 here.
ಆ್ಯಂಡ್ D1 ಈ ಕಡೆ ಕಳಿಸ್ಕೋಬೇಕು ಅವಾಗ. ಸೊ D2 ಈ ಕಡೆಗೆ ಬಂದರೆ ಕಂಪ್ಲೀಟ್ ಸೆಟಪ್ ಈ ಕಡೆಗೆ ಮೂವ್ ಆಗುತ್ತೆ. ಆರ್ ಯು ಕ್ಯಾನ್ ರೈಟ್ ಹಿಯರ್ ಆಲ್ಸೋ. ವೆಲಾಸಿಟಿ ರೇಷಿಯೋ ಫಾರ್ಮುಲಾ ಗೊತ್ತಿರೋದ್ರಿಂದ ಯು ಜಸ್ಟ್ ಫರ್ಗೆಟ್ ಅಬೌಟ್ ದಿಸ್ ಕ್ಯಾಲ್ಕುಲೇಷನ್. ನಿಮಗೆ 1.5 ಅಂತ ಆಲ್ರೆಡಿ ಗೊತ್ತಿದೆ. ಸೊ 1.5 ಈಸ್ ಈಕ್ವಲ್ ಟು D1 is 350 ಆ್ಯಂಡ್ D2 is unknown. ಸೊ ನೆಕ್ಸ್ಟ್ ಏನಾಗುತ್ತೆ, D2 is equal to 350 ಡಿವೈಡೆಡ್ ಬೈ 1.5 ಮಾಡಿ. ಯಾಕೆಂದರೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ, ಇದು ಈ ಕಡೆಗೆ ಬರುತ್ತೆ. ಸೊ 350 ಬೈ 1.5 ಎಷ್ಟಾಗುತ್ತೆ ಅಂತ ಲೆಟ್ ಅಸ್ ಸಿ ಫ್ರಮ್ ದ ಕ್ಯಾಲ್ಕುಲೇಟರ್. ಸೊ ಐ ಆಮ್ ಗೋಯಿಂಗ್ ಟು ಡೂ ದ ಡಯಾಮೀಟರ್ ಫಸ್ಟ್. 350 ಡಿವೈಡೆಡ್ ಬೈ 1.5. ಸೊ ಈ ಥರ ಬಂದಾಗ ನಾವು ಶಿಫ್ಟ್ ಮಾಡಿ ENG ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್. ಶಿಫ್ಟ್ ಮಾಡಿ ENG ಹೊಡೆದ್ರೆ ಆ ಪವರ್ ಇರೋದೆಲ್ಲ 0 ಆಗಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. 233.33 millimeters. ದ ಆನ್ಸರ್ ಇಸ್ 233.33 millimeters. ಸೊ ಆನ್ಸರ್ ಇಸ್ 233.33 millimeters. ಸೊ 150 by 100 ಮಾಡಿದ್ರೆ 1.5 ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ದ ಡಯಾಮೀಟರ್ಸ್ ಆ್ಯಂಡ್ ವೆಲಾಸಿಟಿ ರೇಷಿಯೋ. ಸೊ ನೆಕ್ಸ್ಟ್ ಒಂದು ಬರೋಣ. ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದು. ಸೊ ಈ ಒಂದು ಪ್ರಾಬ್ಲಮಲ್ಲಿ ಡೇಟಾ ಲಿಸ್ಟ್ ಮಾಡೋಣ. ಲೆಟ್ ಅಸ್ ಟೇಕ್ ದ ಡೇಟಾ ಫಸ್ಟ್. ಸೊ ಸ್ವಲ್ಪ ಟ್ವಿಸ್ಟ್ ಇದೆ, ಅಷ್ಟೊಂದೇನು ಲೈಕ್ ತುಂಬ ಟಫ್ ಇಲ್ಲ, ತುಂಬ ವೆರಿ ಮ್ಯಾಥಮೆಟಿಕಲಿ ಐ ಆಮ್ ಸೇಯಿಂಗ್ ಇಟ್ ಈಸ್ ಸಮ್ ಕೈಂಡ್ ಆಫ್ ಟ್ವಿಸ್ಟೆಸ್ ಪ್ರಾಬ್ಲಮ್. ಈ ಡೈರೆಕ್ಟಾಗಿ ಕೇಳೋ ಬದಲು ಇಂಡೈರೆಕ್ಟಾಗಿ ಕೇಳಿದ್ದಾರೆ. ದ ಸಮ್ ಆಫ್ ಡಯಾಮೀಟರ್ಸ್ ಆಫ್ 2 ಪುಲ್ಲೀಸ್, ಎ ಮತ್ತು ಬಿ ಅಂತ ಅವರೇ ಕೊಟ್ಟಿರೋದ್ರಿಂದ 1 2 ತೊಗೋಬಾರ್ದಿಲ್ಲಿ, ಎ ಆ್ಯಂಡ್ ಬಿ ಅಂತಲೇ ತಗೊಳ್ಳೋಣ. ಸಮ್ ಆಫ್ ಡಯಾಮೀಟರ್ಸ್ ಅಂತ ಹೇಳಿದ್ರೆ ಎರಡು ಪುಲ್ಲಿದು ಡಯಾಮೀಟರ್ಸ್ ಅಂದರೆ ಡಯಾಮೀಟರ್ ಆಫ್ ಪುಲ್ಲಿ ಎ ಪ್ಲಸ್ ಡಯಾಮೀಟರ್ ಆಫ್ ಪುಲ್ಲಿ ಬಿ 900 mm ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಗಿವನ್ ಡೇಟಾ. ಇಫ್ ದೇ ರನ್ ಅಟ್ 700 and 1400 RPM ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಒನ್ ಯು ಟೇಕ್ ಸ್ಪೀಡ್ ಆಫ್ ದ ಎ ಪುಲ್ಲಿ ದಟ್ ಈಸ್ 700 RPM and the speed of B pulley is 1400 RPM. So determine the diameter of each pulley. So DA ಏನು ಅಂತ ಕಂಡುಹಿಡಿಯಬೇಕು, DB ಏನು ಅಂತ ಕಂಡುಹಿಡಿಯಬೇಕು. ವೆರಿ ಸಿಂಪಲ್ ಇಕ್ವೇಷನ್. ಸೊ ಲೆಟ್ ಅಸ್ ಗೋ ವಿತ್ ಅವರ್ ಫಸ್ಟ್ ಇಕ್ವೇಷನ್, ವೆಲಾಸಿಟಿ ರೇಷಿಯೋ ಇಕ್ವೇಷನ್ ಬರ್ಕೊಳ್ಳೋಣ. ಸೊ NB ತಗೋಬೇಕು, ಬಿಕಾಸ್ N2 by N1 ಇರೋದ್ರಿಂದ NB by NA is equal to DA by DB. ಅಂದರೆ D1 by D2 ಅಂತಲೇ ಅರ್ಥ. ಇಲ್ಲಿ AB ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ NB ದಟ್ ಈಸ್ 1400 RPM ಡಿವೈಡೆಡ್ ಬೈ 700 RPM. ರೈಟ್ ಹ್ಯಾಂಡ್ ಸೈಡ್ ಹಂಗೆ ಇರುತ್ತೆ, ಬಿಕಾಸ್ ನಮಗೆ DA DB ಏನೂ ಗೊತ್ತಿಲ್ಲ, ಹಾಗಾಗಿ ಹಂಗೆ ಉಳ್ಕೊಳ್ಳಿ. 700 1 700 2 1400. ಸೊ DA by DB is equal to 2 ಬರುತ್ತೆ. ಲೆಟ್ ಅಸ್ ಟೇಕ್ ದಿಸ್ ಈಕ್ವೇಷನ್ ಆಸ್ ಈಕ್ವೇಷನ್ ನಂಬರ್ 2. ಕೊಟ್ಟಿರುವಂಥ ಈಕ್ವೇಷನ್ನ ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳಿ. ಸೊ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ನೀವು ಅಬ್ಸರ್ವ್ ಮಾಡಿದ್ರೆ ಈಕ್ವೇಷನ್ 2ನ ವಿ ಕ್ಯಾನ್ ಆಲ್ಸೋ ರೈಟ್ DA is equal to 2 times of DB. ನೋಡಿ, ಇದರಿಂದ ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ DA ಇರೋ ಜಾಗಕ್ಕೆ 2 DBನ ಸಬ್ಸ್ಟಿಟ್ಯೂಷನ್ ಮಾಡಿ ಈಕ್ವೇಷನ್ ನಂಬರ್ 1ಗೆ. ಸೊ DA ಎಲ್ಲಿದೆ, ಫಸ್ಟ್ ಪ್ಯಾರಾಮೀಟರ್ DA ಇರೋ ಜಾಗದಲ್ಲಿ 2 DB ಹಾಕಿ ಪ್ಲಸ್ DB ಹಂಗೆ ಹಾಕಿ, ರೈಟ್ ಹ್ಯಾಂಡ್ ಸೈಡು 900 ಇದೆ. ಸೊ 2 DB ಪ್ಲಸ್ 1 DB is 3 diameter, 3 DB, that is 900. And if you calculate this, DB is equal to 900 divided by 3. So 3 1s are 3 3s are ಅಂದರೆ 300 ಆಯಿತು. ಸೊ ಡಯಾಮೀಟರ್ ಆಫ್ ದ ಬಿ ಪುಲ್ಲಿ ಈಸ್ 300 mm. ಯಾವುದೇ ಕ್ಯಾಲ್ಕುಲೇಟರ್ ನೆಸೆಸಿಟಿ ಇಲ್ಲ. ಸೊ ಅವ್ರು ಕೇಳಿರೋದೇನು, DA ಮತ್ತು DB ಎರಡೂ ಕಂಡುಹಿಡಿಬೇಕು ಅಂತ. DB ಸಿಕ್ತು, ಈಗ DA ಬೇಕು. ಸೊ DAಗೆ ಏನು ಮಾಡ್ತೀರಾ, ಅಗೇನ್ ಯು ಗೋ ಬ್ಯಾಕ್ ಟು ದಿಸ್ ಈಕ್ವೇಷನ್. ಐದರ್ ಯು ಕ್ಯಾನ್ ಟೇಕ್ ದಿಸ್ ಈಕ್ವೇಷನ್ ಆರ್ ಯು ಕ್ಯಾನ್ ಟೇಕ್ ದಿಸ್ ಈಕ್ವೇಷನ್. ಸೊ ದಿಸ್ ಈಸ್ ವೆರಿ ಸಿಂಪ್ಲರ್. So from equation number 2, DA is equal to 2 times of DB. So 2 times of 300, that is 600 millimeter. So this is how you calculate the problems in velocity ratios. So let us take the next one. If the driver diameter is 150, so driver diameter ಅಂತ ಹೇಳಿದ್ರೆ ಡ್ರೈವರ್ ಅಂದರೆ ಡ್ರೈವಿಂಗ್ ಶಾಫ್ಟು D1 ಅನ್ನೋದು ಕೊಟ್ಟಿದ್ದಾರೆ 150 mm, ಡ್ರಿವನ್ ಕೊಟ್ಟಿದ್ದಾರೆ, ಅದರದ್ದು RPM ಕೊಟ್ಟಿದ್ದಾರೆ 1000 RPM ಅಂತ. ಸಿಮಿಲರ್ಲಿ ಡ್ರಿವನ್ ಡಯಾಮೀಟರ್ ಕೊಟ್ಟಿದ್ದಾರೆ ಅಂದರೆ D2 ಕೊಟ್ಟಿದ್ದಾರೆ 75 mm ಆ್ಯಂಡ್ ದ ಬೆಲ್ಟ್ ಸ್ಲಿಪ್ ಕೊಟ್ಟಿದ್ದಾರೆ. ಸೊ ಸ್ಲಿಪ್ ಇಸ್ 3%. ಸೊ ಫೈಂಡ್ ಡ್ರಿವನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ರೇಷಿಯೋ. N2 ಕಂಡುಹಿಡಿಬೇಕು ಆ್ಯಂಡ್ ವೆಲಾಸಿಟಿ ರೇಷಿಯೋ ಕಂಡುಹಿಡಿಬೇಕು. ಸೊ ಅಗೇನ್ ಯು ಟೇಕ್ ಅಪ್ ದ ಫಾರ್ಮುಲಾ ವಿಚ್ ಇಸ್ ಹ್ಯಾವಿಂಗ್ ಸ್ಲಿಪ್. ಸೊ ಸ್ಲಿಪ್ ಇದ್ದಾಗ ಏನು ಫಾರ್ಮುಲಾ ಇರುತ್ತೆ,
So N2 by N1 is equal to D1 by D2 into 1 minus S divided by 100. There is no thickness here, ಹಂಗಾಗಿ thicknessನ ಮರ್ತ್ಕೊಳ್ಳಿ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. 1 minus S by 100. ಸೊ ನಾವು ಕಂಡುಹಿಡಬೇಕಾಗಿರೋದೇನು N2 ಇನ್ಕ್ಲೂಡಿಂಗ್ ಸ್ಲಿಪ್ ಆಗಿರೋದ್ರಿಂದ, ಸೊ N2 ಒಂದಲ್ಲೇ ಉಳಿಸ್ಕೊಂಡು N1ನ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. N1 ಇಂಟು D1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಡಿವೈಡೆಡ್ ಬೈ D2 ಇಂಟು 1 ಮೈನಸ್ S ಡಿವೈಡೆಡ್ ಬೈ 100. ನೀವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. N1 ಕೊಟ್ಟಿದ್ದಾರೆ 1000 RPM ಅಂತ, D1 ಕೊಟ್ಟಿದ್ದಾರೆ 150 ಅಂತ, ಸೊ D2 ಕೊಟ್ಟಿದ್ದಾರೆ 75 ಅಂತ. ಸೊ 1 ಮೈನಸ್ S 3% ಇರೋದ್ರಿಂದ 3 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಸೊ ನಾವು ವಿತೌಟ್ ಕ್ಯಾಲ್ಕುಲೇಟರ್ ಆಲ್ಸೋ ಯು ಕ್ಯಾನ್ ಡೂ, ಬಟ್ ಐ ಆಮ್ ಗೋಯಿಂಗ್ ಟು ಶೋ ವಿತ್ ಕ್ಯಾಲ್ಕುಲೇಟರ್ ಹೌ ಟು ಸಾಲ್ವ್ ದಿಸ್. ಸೊ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಡೂ ಇಟ್ ಇನ್ ಸಿಂಗಲ್ ಶಾಟ್ ಆರ್ ಯು ಕ್ಯಾನ್ ಸ್ಪ್ಲಿಟ್ ಇಂಟು 2. ನೋಡಿ ಇಲ್ಲಿ 75 1 75 2 ಅಂತ ಬರ್ಕೊಂಡು ಕಂಪ್ಲೀಟಾಗಿ 1000 ಇಂಟು 2 ಅಂದರೆ 2000 ಬರ್ಕೋಬೋದು. ಫಸ್ಟ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಬ್ರ್ಯಾಕೆಟ್ ಕೈಂಡ್ ಆಫ್ ಥಿಂಗ್. ನೋಡಿ ಇಲ್ಲಿ 1 ಮೈನಸ್, ಸೊ 1 more ಬ್ರ್ಯಾಕೆಟ್ ಯು ಪುಟ್, ಯಾಕೆಂದರೆ ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ 1 ಮೈನಸ್ 3 by 100ಗೆ ಬ್ರ್ಯಾಕೆಟ್ ಹಾಕಿ. ಸೊ ಈ ಬ್ರ್ಯಾಕೆಟ್ ಓಪನ್ ಆಗಿರೋದ್ರಿಂದ ಈ ಬ್ರ್ಯಾಕೆಟ್ ಕ್ಲೋಸ್ ಆಗಿದೆ, ಫಸ್ಟ್ ಬ್ರ್ಯಾಕೆಟ್ ಓಪನ್ ಆಗಿರೋದ್ರಿಂದ ಇನ್ನೊಂದು ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಸೊ ಇದು ಟರ್ಮು ಇಲ್ಲಿಗಾಗುತ್ತೆ. ನೆಕ್ಸ್ಟು ಇಂಟು ಅಗೈನ್ ಯು ಪುಟ್ ಎ ಬ್ರ್ಯಾಕೆಟ್ 1000 ಇಂಟು 150 whole divided by 75. So the answer is 1940 RPM. So 1940 RPM. 1940 RPM. ಸೊ ಒಂದೇ ಶಾರ್ಟಲ್ಲಿ ಮಾಡೋದಲ್ಲದೆ ನೀವು ಬೇರೆ ಥರನೂ ಮಾಡ್ಬೋದು. ಅಂದರೆ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇದನ್ನು. 75 1 75 2 1000 ಇಂಟು 2 is 2000. 2000 ಮಾಡಿ ಆಮೇಲೆ ಬೇಕಾದ್ರೆ 1 ಮೈನಸ್ 0.03 ಬರುತ್ತೆ, ಇದು 3/100 ಮಾಡಿದ್ರೆ. ಈ ಥರ ಮಾಡಿದ್ರೂ ಸೇಮ್ ಆನ್ಸರೇ ಬರುತ್ತೆ. ಸೊ ಹಾಗಾಗಿ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿ. ನಾವು N2 ಕಂಡುಹಿಡಿದಾಯಿತು. ಕಮಿಂಗ್ ಟು ದ ವೆಲಾಸಿಟಿ ರೇಷಿಯೋ. ಸೊ VR ಈಸ್ ನಥಿಂಗ್ ಬಟ್ N2 by N1. ಸೊ ಡೋಂಟ್ ಟೇಕ್ D1 by D2 ಬಿಕಾಸ್ ಅಲ್ಲಿ ಸ್ಲಿಪ್ ಕನ್ಸಿಡರ್ ಮಾಡಿಲ್ಲ ಡಯಾಮೀಟರ್ಗಳಲ್ಲಿ. N2 by N1 ತೊಗೋಬೇಕು. N2 is 1940, N1 is 1000. So if you calculate this, it will be coming like this, 1.94. ಕ್ಯಾಲ್ಕುಲೇಟ್ ಮಾಡಿದಾಗ 1.94 ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ವಿತ್ ಸ್ಲಿಪ್. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಇನ್ ಅ ಕಮೆಂಟ್.